ಕರ್ತನು ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿ ಪೂರ್ವಕವಾದ ವಂದನೆಗಳು. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನೀವು ಪ್ರತಿಯೊಬ್ಬೊಬ್ಬರು ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬಹಳ ಚೆಂದಾಗಿದ್ದೀರಾ. ಕರ್ತನು ತಾನೇ ನಿಮ್ಮನ್ನು ಅದೇ ರೀತಿಯಾಗಿ ಎಲ್ಲ ವಿಷಯದಲ್ಲೂ ಎಲ್ಲ ಕಾರ್ಯದಲ್ಲೂ ಹಿತಕರವಾಗಿ ನಡೆಸುವಂತ ಆತನ ಜೀವವುಳ್ಳ ವಾಕ್ಯದಿಂದ ನೀವು ನಡೆಸಲ್ಪಡುವರಾಗಿದ್ದೀರಾ. ಆದ್ದರಿಂದಲೇ ಪ್ರತಿ ಒಂದು ದಿನ ಈ ರೀತಿಯಾದ ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಆತನು ನಮಗಾಗಿ ಇಟ್ಟಿರುವಂಥ ಆಲೋಚನೆಗಳನ್ನು ಪಡೆದುಕೊಳ್ಳುವುದಕ್ಕೆ ನೀವೆಲ್ಲರೂ ಕೂಡಿ ಬರುವುದರಿಂದ ನಿಮ್ಮನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಂದು ವರ್ತಿಯಾಗಿ ವಂದಿಸ್ತಾ ಇದ್ದೀನಿ. ಪ್ರೀತಿಯ ದೇವರ ಮಕ್ಕಳೇ, ನಾನು ನಿಮ್ಮ ಪ್ರೀತಿ ಪೂರ್ವಕವಾದ ಪಾಸ್ಟರ್ ಆಂಟೋನಿ ರಾಜ್. ಒಂದು ನಿಮಿಷ ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆ, ನಿಮ್ಮನ್ನು ಸ್ತುತಿಸ್ತಾ ಇದ್ದೀವಿ, ಕೊಂಡಾಡ್ತಾ ಇದ್ದೀವಿ, ಮಹಿಮೆ ಪಡಿಸ್ತಾ ಇದ್ದೀವಿ. ಈ ಒಳ್ಳೆ ಅಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ. ನೀನು ಆಶೀರ್ವಾದ ಮಾಡು ನಿನ್ನ ವಾಕ್ಯದೊಂದಿಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಓಕೆ ಪ್ರಿಯರಾದವರೇ, ಈ ದಿನದಲ್ಲಿ ಕರ್ತನು ತಾನೇ ಪ್ರತಿಯೊಂದು ದಿನ ಪ್ರತಿಯೊಂದು ಆತನ ಕೃಪಾವರಗಳನ್ನು, ಅದರಲ್ಲೂ ಹೆಚ್ಚಾಗಿ ಆಶೀರ್ವಾದಗಳನ್ನು ಎಲ್ಲಿಟ್ಟಿದ್ದಾರೆ ಎಂಬುದಾಗಿ ನಾವು ನೋಡಬೇಕಂದ್ರೆ, ಆತನು ಉಜ್ಜೀವಿಸಪಡಿಸುವಂಥ ವಾಕ್ಯ ಅಂದರೆ ಉಜ್ಜೀವನ ಉಂಟು ಮಾಡುವಂಥ ವಾಕ್ಯ. ಆ ಉಜ್ಜೀವನ ಉಂಟು ಮಾಡುವಂಥ ವಾಕ್ಯಗಳು ಏನಾಗಿದೆ ಪ್ರತಿಯೊಂದು ದಿನ ಪ್ರತಿಯೊಂದು ದೇವರ ಮಕ್ಕಳ ಜೀವಿತದಲ್ಲಿ, ಪ್ರತಿಯೊಂದು ಆ ಸೇವಕರ ಜೀವಿತದಲ್ಲಿ ಉಜ್ಜೀವಿಸ ಮಾಡುವಂಥದ್ದು ಯಾವುದು ಎಂಬುದಾಗಿ ನೋಡುವುದಾದರೆ, ನಿಶ್ಚಯವಾಗಲೂ ನಾನು ಹೇಳಬಲ್ಲೆ ದೇವರ ವಾಕ್ಯವೇ ಹೊರತು ಬೇರೆ ಯಾವುದು ಅವರ ಜೀವಿತದಲ್ಲಿ ಉಜ್ಜೀವಿಸ ಮಾಡುವಂತೆ ಆಗುವುದಿಲ್ಲ. ಹಣ ಒಂದು ವಿಷಯಕ್ಕೆ ನಮಗೆ ಅಗತ್ಯವಾಗಿರುವುದು, ನಾವಿರುವಂಥ ಮನೆ, ಕಾರು, ಈ ರೀತಿಯಾದ ಎಲ್ಲ ಒಂದು ವಿಧವಾದ ನಮಗೆ ಅನುಕೂಲತೆ ಎಂಬುದಾಗಿ ಹೇಳ್ಬೋದು ಹೊರತು ಅವರ ಜೀವಿತವನ್ನು ಉಜ್ಜೀವಿಸ ಮಾಡುವಂಥದ್ದು ಯಾವುದಂದರೆ ದೇವರ ವಾಕ್ಯ. ದೇವರಿಗೆ ಸ್ತೋತ್ರವಾಗಲಿ. ಅದರಲ್ಲಿ ಕರ್ತನು ಒಂದು ವಾಕ್ಯವನ್ನು ಹೇಳ್ತಾರೆ. ಆ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ ಪ್ರಿಯರಾದವರು. ಈ ದಿನದಲ್ಲಿ ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 17ನೇ ವಾಕ್ಯ ಹೀಗೆ ಹೇಳ್ತದೆ: ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ನೋಡಿ, ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೀನಿ. ನನ್ನನ್ನು ಯಾರೆಲ್ಲ ಆತುರವಾಗಿ ಹುಡುಕುತ್ತಾರೋ ಅವರು ನನ್ನನ್ನು ಕಂಡುಕೊಳ್ಳುವರು. ದೇವರಿಗೆ ಸ್ತೋತ್ರವಾಗಲಿ. ದೇವರನ್ನು ಪ್ರೀತಿಸುವುದು ಹೇಗೆ? ಆತನನ್ನು ಪ್ರೀತಿಸುವುದರಿಂದ ನನಗೆ ನಿಮಗೆ ಇರುವಂಥ ಅನುಕೂಲತೆಗಳು ಯಾವುದು ಎಂಬುದಾಗಿ ನೋಡುವಾಗ, ದೇವರು ತಾನೇ ಈ ವಾಕ್ಯದಲ್ಲಿ 17ನೇ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ, ಈಗ 8ನೇ ಅಧ್ಯಾಯ ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಹೇಳ್ತದೆ: ನನ್ನಲ್ಲಿ ಧನ ಘನತೆಗಳು, ಶ್ರೇಷ್ಠ ಸಂಪತ್ತುಗಳು, ನೀತಿಯು ಇರುತ್ತದೆ. ನನ್ನಲ್ಲಿ ಧನಘನತೆಗಳು, ಶ್ರೇಷ್ಠ ಸಂಪತ್ತುಗಳು, ನೀತಿಯು ಕರ್ತನಲ್ಲಿ ಇರುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಮೇಲೆ ಹೇಳಿದ್ರು, ದೇವರು ನನ್ನನ್ನು ಪ್ರೀತಿಸುವವರನ್ನು ನನ್ನನ್ನು ಕಂಡುಕೊಳ್ಳುತ್ತಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನಾನು ಪ್ರೀತಿಸುತ್ತೇನೆ. ನೋಡಿ, 19ನೇ ವಾಕ್ಯದಲ್ಲಿ ಹೇಳುತ್ತದೆ, ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ, ನನ್ನಿಂದ ಆಗುವ ಲಾಭವು ಬಂಗಾರಕ್ಕಿಂತಲೂ, ಹೌದು ಅಪರಂಜಿಗಿಂತಲೂ ಉತ್ತಮ. ನನ್ನ ಮೂಲಕವಾದ ಆದಾಯವು ಚೊಕ್ಕ ಬೆಳ್ಳಿಗಿಂತಲೂ ಅಮೂಲ್ಯವಾಗಿದೆ. ನೋಡಿ, ಕರ್ತನ ಬಳಿಯಿಂದ ಆತನನ್ನು ಪ್ರೀತಿಸುವವರನ್ನು ಕರ್ತನ ಪ್ರೀತಿಸಿ ಆತನಿಂದ ಹುಡುಕುವವರಿಗೆ ಆತನಿಂದ ಆಗುವಂಥ ಅಮೂಲ್ಯ ಸಂಪತ್ತುಗಳು ಅಪರಂಜಿ ಬೆಳ್ಳಿ ಬಂಗಾರಕ್ಕಿಂತಲೂ ಆತನಲ್ಲಿ ನೆಲೆಯಾಗಿ ಇರುತ್ತದೆ ಎಂಬುದಾಗಿ, ನನ್ನ ಮೂಲಕವಾಗಿ ಆದಾಯವು ಬೆಳ್ಳಿ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾರೆ ನೋಡಿ, 21ನೇ ವಾಕ್ಯದಲ್ಲಿ ಹೇಗೆ ಹೇಳ್ತಾರೆ: ಹೀಗಿರಲಾಗಿ ನನ್ನನ್ನು ಪ್ರೀತಿಸುವವರಿಗೆ ಧನದ ಭಾಗ್ಯವನ್ನು ಒದಗಿಸಿ ಅವರ ಬೊಕ್ಕಸದೊಳಗೆ ತುಂಬಿಸುವೆನು. ಈ ರೀತಿಯಾಗಿ ಪ್ರತಿಯೊಂದು ವಾಕ್ಯ ಹೇಳ್ತದೆ ಪ್ರಿಯರಾದವರೇ, ಕರ್ತನನ್ನು ಪ್ರೀತಿಸುವವರ ಹಿತಕ್ಕಾಗಿ ದೇವರು ಮಾಡುವಂಥ ಪ್ರತಿಯೊಂದು ಕಾರ್ಯಗಳು ಅವರ ಜೀವಿತವನ್ನು ಬದಲಾಯಿಸುವಂಥದ್ದಾಗಿದೆ. ನೋಡಿ, ಅನೇಕ ಸಮಯದಲ್ಲಿ ಹೇಳ್ತಾರೆ ರಕ್ಷಣೆ ಹೊಂದಿದ್ದೀನಿ ಎಂಬುದಾಗಿ. ರಕ್ಷಣೆ ಉಚಿತ,
ನಮಗೆ ಕರ್ತನಾದ ಕ್ರಿಸ್ತ ಯೇಸು ಆತನ ರಕ್ತದಿಂದ ಆತನು ನಮಗಾಗಿ ಮಾಡಿದಂಥ ಎಲ್ಲ ರಕ್ಷಣೆಯ ಕಾರ್ಯಗಳು ಅದು ನಮಗೆ ಉಚಿತವಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಆದರೆ ಕರ್ತನ ಬಳಿಯಿಂದ ಆಶೀರ್ವಾದಗಳನ್ನು ಪಡ್ಕೊಳ್ಬೇಕಂದ್ರೆ ಆತನ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರತಿಯೊಂದು ಕಾರ್ಯಗಳು ಪ್ರತಿಯೊಂದು ದೇವರ ಮಕ್ಕಳು ಸೇವಕರ ಜೀವಿತದಲ್ಲಿ ಮಾಡುವಂಥ ಹಂಗಿನಲ್ಲಿದ್ದಾರೆ. ಹೌದು ಪ್ರಿಯರಾದವರೇ, ದೇವರನ್ನ ಪ್ರೀತಿಸುವವರಿಗೆ ದೇವರು ಧನದ ಭಾಗ್ಯವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಇನ್ನೊಂದು ವರ್ತಿಯಾಗಿ ನಾವು ಆ ವಾಕ್ಯಗಳನ್ನು ಓದೋಣ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಹೇಳ್ತದೆ, ಹೀಗಿರಲಾಗಿ ನನ್ನನ್ನು ಪ್ರೀತಿಸುವವರಿಗೆ ಧನದ ಭಾಗ್ಯತೆಯನ್ನು ದೊರಕಿಸಿ ಅವರ ಬೊಕ್ಕಸದೊಳಗೆ ತುಂಬಿಸುವನು. ಕರ್ತನನ್ನ ಯಾರೆಲ್ಲ ಪ್ರೀತಿಸ್ತಾರೋ ನೋಡಿ, ಇಂಥ ಆಶೀರ್ವಾದ ಇರ್ತದೆ ಯಾರಿಗಾದರೂ. ನೋಡಿ, ಈ ರೀತಿಯಾಗಿ ಯಾರಾದರೂ ಮಾತು ಹೇಳ್ತಾರ, ನನ್ನನ್ನು ಪ್ರೀತಿಸುವವರಿಗೆ ನೋಡಿ ಹೀಗೆ ಕರ್ತರು ಹೇಳ್ತಾರೆ, ನನ್ನನ್ನು ಪ್ರೀತಿಸುವವರಿಗೆ ಅವರ ಬೊಕ್ಕಸದಲ್ಲಿ ಧನದ ಭಾಗ್ಯವನ್ನು ತುಂಬಿಸುವನು ಎಂಬುದಾಗಿ ಹೇಳಲ್ಪಟ್ಟಿದೆ. ಪ್ರಿಯರಾದವರೇ, ಆದುದರಿಂದ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಆತನನ್ನು ಪ್ರೀತಿಸುವರ ಹಿತಕ್ಕಾಗಿ ದೇವರು ಮಾಡಿರುವಂಥ ಪ್ರತಿಯೊಂದು ಕಾರ್ಯಗಳು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬರಲಿಲ್ಲ. ಈ ದಿನದಲ್ಲಿ ದೇವರ ವಾಕ್ಯ ಹೇಳಿದ ಪ್ರಕಾರವಾಗಿ ಆತನನ್ನು ಪ್ರೀತಿಸುವರ ಹಿತಕ್ಕಾಗಿ ನಿಶ್ಚಯವಾಗಲೂ ದೇವರು ಮಹತ್ ಕಾರ್ಯಗಳನ್ನು ಮಾಡ್ತಾರೆ. ಪ್ರಾರ್ಥನೆ ಮಾಡೋಣ. ಅಪ್ಪ, ಪರಿಶುದ್ಧವಾದ ಹೊಳೆ ತಂದೆ, ನಿಮ್ಮನ್ನು ಸ್ತುತಿಸ್ತಾ ಇದ್ವಿ, ಕೊಂಡಾಡ್ತಾ ಇದ್ವಿ, ಮೈನು ಪಡಿಸ್ತಾ ಇದ್ವಿ. ಈ ದಿನದಲ್ಲಿ ನಿನ್ನನ್ನು ಪ್ರೀತಿಸುವರ ಹಿತಕ್ಕಾಗಿ ನೀನು ಮಾಡುವಂಥ ಎಲ್ಲ ಮಹಿಮೆಯಾದ ಕಾರ್ಯಗಳಿಗಾಗಿ ಸ್ತೋತ್ರವನ್ನು ಮಾಡಿ ಕೂಡಿ ಬಂದಂಥ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು. ಅವರ ಬೊಕ್ಕಸದೊಳಗೆ ಯೇಸು ಕ್ರಿಸ್ತನ ನಾಮದಲ್ಲಿ ತುಂಬಿಸಿ ಆಶೀರ್ವದಿಸಿ ಧನದ ಘನತೆಯನ್ನು ಕೊಟ್ಟು ಅವರನ್ನ ಉನ್ನತಕ್ಕೆ ತೆಗೆದುಕೊಂಡು ಬರಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀನಿ. ಒಳ್ಳೆ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಿಶ್ಚಯವಾಗಲೂ ದೇವರು ನಿಮ್ಮ ಜೀವಿತದಲ್ಲಿ ಹಾಗೆ ಮಾಡ್ತಾನೆ. ನಂಬಿ ಕರ್ತನ ಕಾರ್ಯಗಳನ್ನು ಮಾಡ್ತಾನೆ. ಶಲೋಮ್. ಆಮೆನ್.